ಈ ನವರಾತ್ರಿಯಲ್ಲಿ ತುಂಬ ಶಕ್ತಿಯುತವಾದಂತಹ ಕುಂಕುಮ ಪೂಜೆಯನ್ನು ಮಾಡಿದರೆ ನೀವು ಕೋರಿದ ಕೋರಿಕೆಗಳು ನೆರವೇರುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಕುಂಕುಮ ಅಂದರೇನೆ ಲಕ್ಷ್ಮೀ ದೇವಿಯ ಸ್ವರೂಪ. ಕುಂಕುಮ ಇಲ್ಲದೆ ಇರುವಂತಹ ಪೂಜೆ ಅಸಂಪೂರ್ಣವೆನಿಸಿಕೊಳ್ಳುತ್ತದೆ. ಅಮ್ಮನವರಿಗೆ ಎಷ್ಟು ಪೂಜೆ ಮಾಡಿದರೂ ಸರಿ, ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಒಂದು ಬಾರಿಯಾದರೂ ಲಕ್ಷ್ಮೀ ದೇವಿಗೆ ಕುಂಕುಮ ಪೂಜೆಯನ್ನು ಮಾಡಬೇಕು. ಕುಂಕುಮ ಪೂಜೆ ಅನ್ನುವುದು ತುಂಬ ಶಕ್ತಿಯುತವಾದದ್ದು. ಇಂತಹ ಶಕ್ತಿಯುತವಾಗಿರುವ ಪೂಜೆಯನ್ನು ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಬೇಕು, ಯಾವ ದಿನವಾದರೂ ಸರಿ ಅಮ್ಮನವರಿಗೆ ಈ ಪೂಜೆಯನ್ನು ಮಾಡಬಹುದು. ಇನ್ನು ಮುಖ್ಯವಾಗಿ ಈ ನವರಾತ್ರಿಗಳಲ್ಲಿ ಅಮ್ಮನವರಿಗೆ ಕುಂಕುಮ ಪೂಜೆ ಮಾಡಿದರೆ ತಾಯಿ ದುರ್ಗಾಮಾತೆ ಬೇಗನೆ ಕರುಣಿಸುತ್ತಾಳೆ. ಕೋರಿದ ಕೋರಿಕೆಗಳೆಲ್ಲ ನೆರವೇರುತ್ತದೆ. ಅಂತಹ ಶಕ್ತಿ ಈ ಕುಂಕುಮ ಪೂಜೆಗೆ ಇದೆ. ಹಾಗಾದರೆ ಈ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೆಯದಾಗಿ ಕುಂಕುಮ ಪೂಜೆ ಮಾಡಬೇಕು ಅಂದುಕೊಳ್ಳುವವರು ಬೆಳಿಗ್ಗೆನೇ ನಿದ್ರೆಯಿಂದ ಬೇಗನೆ ಎದ್ದು ತಲೆ ಸ್ನಾನ ಮಾಡಿ ಮನೆಯೆಲ್ಲ ಶುಚಿ ಮಾಡಿಕೊಳ್ಳಬೇಕು. ಹಾಗೆಯೇ ಮನೆಯ ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಅಲಂಕರಿಸಿಕೊಳ್ಳಬೇಕು. ನಂತರ ನಿಮ್ಮ ಮನೆಯ ಪೂಜೆ ಕೋಣೆಯನ್ನು ಸಹ ಶುಚಿ ಮಾಡಿಕೊಳ್ಳಿ. ದೇವರ ಫೋಟೋಗಳಿಗೆ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟನ್ನು ಇಟ್ಟುಕೊಳ್ಳಿ. ನಂತರ ಮನೆಯೆಲ್ಲ ಅರಿಶಿಣದ ನೀರನ್ನು ಚಿಮುಕಿಸಿಕೊಳ್ಳಿ. ಪೂಜೆ ಮಾಡುವಂತಹ ಸ್ತ್ರೀಯರು ಕಾಲಿಗೆ ಅರಿಶಿಣವನ್ನು ಹಚ್ಚಿಕೊಳ್ಳಿ. ಹಣೆಗೆ ಸಿಂಧೂರವನ್ನು ಇಟ್ಟುಕೊಂಡು ಕೈಗಳ ತುಂಬ ಬಳೆಗಳನ್ನು ಧರಿಸಿ ಬಲಗೈಗೆ ಕಂಕಣವನ್ನು ಕಟ್ಟಿಕೊಂಡು ತಾಯಿಗೆ ಪೂಜೆಯನ್ನು ಪ್ರಾರಂಭಿಸಬೇಕು. ಅಷ್ಟದಳ ರಂಗೋಲಿ ಅಂದರೆ ಲಕ್ಷ್ಮೀ ದೇವಿಗೆ ಬಹಳ ಇಷ್ಟ. ಹಾಗಾಗಿ ನಿಮ್ಮ ಮನೆಯ ಪೂಜೆ ಕೋಣೆಯ ಮುಂದೆ ಅಷ್ಟದಳ ರಂಗೋಲಿಯನ್ನು ಹಾಕಿ ಕುಂಕುಮ ಪೂಜೆ ಪ್ರಾರಂಭ ಮಾಡಬೇಕು. ಮೊದಲು ನಿಮ್ಮ ಪೂಜೆ ಕೋಣೆಯಲ್ಲಿ ಇರುವಂತಹ ಅಮ್ಮನವರ ಫೋಟೋವನ್ನು ಅಲಂಕರಿಸಿಕೊಳ್ಳಬೇಕು. ಲಕ್ಷ್ಮೀದೇವಿ ಅಥವಾ ದುರ್ಗಾದೇವಿಯ ಚಿತ್ರಪಟಕ್ಕೆ ಅಲಂಕರಿಸಿ. ನೀವು ಬಳಸಿದ ಒಡವೆಗಳನ್ನು ಅರಿಶಿಣದ ನೀರಿನಿಂದ ಶುದ್ಧ ಮಾಡಿ ಅಮ್ಮನವರ ಫೋಟೋಗೆ ಹಾಕಿಕೊಳ್ಳಬಹುದು. ಹಾಗೆಯೇ ಗುಲಾಬಿ ಹೂವು ಅಥವಾ ಸೇವಂತಿ ಹೂಗಳನ್ನು ಸಮರ್ಪಿಸಿ. ಈ ವಿಧವಾಗಿ ಅಮ್ಮನವರ ಫೋಟೋವನ್ನು ಅಲಂಕಾರ ಮಾಡಿಕೊಳ್ಳಬೇಕು. ಇನ್ನು ಕುಂಕುಮ ಪೂಜೆ ಪ್ರಾರಂಭಿಸುವ ಮೊದಲು ಸ್ವಲ್ಪ ಅಕ್ಷತೆ ಕಾಳನ್ನು ತಯಾರಿ ಮಾಡಿ ಇಟ್ಟುಕೊಳ್ಳಬೇಕು. ಹಾಗೆಯೇ ಒಂದು ರಾಗಿ ಚೆಂಬಿನಲ್ಲಿ ನೀರು ಹಾಕಿ 11 ರೂಪಾಯಿಯ ನಾಣ್ಯಗಳನ್ನು ಹಾಕಿ ನಿಮ್ಮ ಮನೆಯ ಪೂಜೆ ಕೋಣೆಯಲ್ಲಿ ಇಟ್ಟುಕೊಳ್ಳಿ. ನಂತರ ಅಮ್ಮನವರ ಫೋಟೋದ ಮುಂದೆ ಒಂದು ಕೆಂಪು ವಸ್ತ್ರವನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ವೀಳ್ಯದೆಲೆಯನ್ನು ಇಟ್ಟುಕೊಳ್ಳಿ. ನಂತರ ಅರಿಶಿಣದಿಂದ ಗೌರಿದೇವಿಯನ್ನು ತಯಾರಿಸಿ ವೀಳ್ಯದೆಲೆಯ ಮೇಲೆ ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕು. ಗೌರಿದೇವಿಯನ್ನು ತಯಾರಿಸಬೇಕು ಅಂದರೆ ಸ್ವಲ್ಪ ಅರಿಶಿಣವನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಹಾಲನ್ನು ಹಾಕಿ ಆ ಮಿಶ್ರಣದಿಂದ ಗೌರಿದೇವಿಯನ್ನು ತಯಾರಿಸಿ ಗೌರಿದೇವಿಗೆ ಕುಂಕುಮ ಇಟ್ಟು ವೀಳ್ಯದೆಲೆಯ ಮೇಲೆ ಪ್ರತಿಷ್ಠಿಸಿ ತಾಂಬೂಲ ಸಮರ್ಪಿಸಿ ನಂತರ ನಮಸ್ಕಾರ ಮಾಡಿಕೊಳ್ಳಬೇಕು. ಗೌರಿದೇವಿಗೆ ಕುಂಕುಮಾರ್ಚನೆ ಮಾಡುವ ಮೊದಲು ದೀಪಾರಾಧನೆ ಮಾಡಿ ನೈವೇದ್ಯವನ್ನು ಸಮರ್ಪಿಸಬೇಕು. ಹಾಗಾಗಿ ಅಕ್ಕಿ ಹಿಟ್ಟಿನಿಂದ 2 ದೀಪದ ಪ್ರಮೇದಗಳನ್ನು ತಯಾರಿಸಿ ಅದರಲ್ಲಿ ಎಳ್ಳಿನ ಎಣ್ಣೆ ಹಾಕಿ ಒಂದೊಂದು ದೀಪದಲ್ಲಿ 2 ಬತ್ತಿಗಳನ್ನು ಹಾಕಿ ಗೌರಿದೇವಿಯ ಮುಂದೆ ಇಟ್ಟು ದೀಪಾರಾಧನೆ ಮಾಡಿ. ಇನ್ನು ಅಮ್ಮನವರಿಗೆ ನೈವೇದ್ಯವಾಗಿ ಹಣ್ಣುಗಳನ್ನು ಸಮರ್ಪಿಸಿ. ಇಲ್ಲವೇ ಒಂದು ಚಿಕ್ಕ ಬೆಲ್ಲವನ್ನಾದರೂ ನೀವು ಸಮರ್ಪಿಸಬಹುದು. ಇನ್ನು ಕುಂಕುಮ ಪೂಜೆ ಮಾಡುವುದಕ್ಕೆ 100 ಗ್ರಾಂ ಆಗುವಷ್ಟು ಕುಂಕುಮವನ್ನು ತೆಗೆದುಕೊಳ್ಳಬೇಕು. ನಿಮಗೆ ಇರುವಂತಹ ಕಷ್ಟಗಳನ್ನು, ಬಾಧೆಗಳನ್ನು ಮತ್ತು ಕೋರಿಕೆಗಳನ್ನು ಹೇಳಿಕೊಳ್ಳುತ್ತಾ ಗೌರಿದೇವಿಯ ಮೇಲೆ ಸ್ವಲ್ಪ ಸ್ವಲ್ಪ ಕುಂಕುಮವನ್ನು ಹಾಕುತ್ತಾ ಪೂಜೆಯನ್ನು ಪ್ರಾರಂಭಿಸಬೇಕು. ಕುಂಕುಮ ಪೂಜೆ ಮಾಡುವಾಗ ಲಲಿತಾ ಸಹಸ್ರನಾಮ ಓದಿದರೆ ಇನ್ನೂ ಒಳ್ಳೆಯದು. ಜೈ ದುರ್ಗಾ ಭವಾನಿ ಅನ್ನುವಂತಹ ಮಂತ್ರವನ್ನು ಹೇಳುತ್ತಾ ಭಕ್ತಿ ಶ್ರದ್ಧೆಗಳಿಂದ ಅಮ್ಮನವರಿಗೆ ಕುಂಕುಮ ಪೂಜೆ ಮಾಡಿ ಕನಿಷ್ಠ 10 ನಿಮಿಷದಿಂದ 20 ನಿಮಿಷಗಳವರೆಗೆ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಬೇಕು. ಕೊನೆಯದಾಗಿ ಅಮ್ಮನವರಿಗೆ ಮಂಗಳಾರತಿ ಕೊಟ್ಟು ಧೂಪವನ್ನು ಸಮರ್ಪಿಸಿ ತಲೆಯ ಮೇಲೆ ನಿಮ್ಮ ಅಕ್ಷತೆ ಕಾಳನ್ನು ಹಾಕಿಕೊಂಡು ಅಮ್ಮನವರಿಗೆ ನಮಸ್ಕಾರ ಮಾಡಿ. ನಂತರ ಅಮ್ಮನವರಿಗೆ ಪೂಜಿಸಿದ ಕುಂಕುಮ ನೆಲದ ಮೇಲೆ ಬೀಳದ ಹಾಗೆ ಜಾಗ್ರತೆಯಾಗಿ ಇಟ್ಟುಕೊಳ್ಳಬೇಕು. ನಿಮ್ಮ ದೇವರ ಮನೆಯಲ್ಲಿ ಈ ಕುಂಕುಮವನ್ನು ಇಟ್ಟುಕೊಳ್ಳಿ. ಪ್ರತಿದಿನ ಈ ಕುಂಕುಮವನ್ನು ನೀವು ಇಟ್ಟುಕೊಳ್ಳಿ. ನಿಮಗೆ ಇದು ತುಂಬ ಒಳ್ಳೆಯದು ಆಗುತ್ತದೆ. ಹಾಗೆಯೇ ನಿಮ್ಮ ಮನೆಯ ಬೀರುವಿನಲ್ಲಿ ಸಹ ಸ್ವಲ್ಪ ಕುಂಕುಮ
ಕುಂಕುಮವನ್ನು ಇಟ್ಟುಕೊಳ್ಳಬಹುದು. ಲಕ್ಷ್ಮೀದೇವಿಯ ಅನುಗ್ರಹದಿಂದ ಹಣದ ಸಮಸ್ಯೆ ದೂರವಾಗಿ ಹಣ ನಿಮ್ಮ ಮನೆಗೆ ಬರುತ್ತದೆ. ಈ ವಿಧವಾಗಿ ಅಮ್ಮನವರಿಗೆ ಕುಂಕುಮ ಪೂಜೆ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದು ಆಗುತ್ತದೆ. ಹಾಗೆಯೇ ಕುಂಕುಮ ಪೂಜೆ ಮಾಡುವಂತಹ ಸ್ತ್ರೀಯರು ಆ ದಿನ ಉಪವಾಸವನ್ನು ಆಚರಿಸಬೇಕು. ಇನ್ನು ಈ ಪೂಜೆಯನ್ನು ಮಾಡಬೇಕಾದಂಥವರು ಪಾಲಿಸಬೇಕಾದ ನಿಯಮಗಳು: ಪತಿ ಪತ್ನಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಮನೆಯಲ್ಲಿ ಜಗಳಗಳನ್ನು ಆಡಬಾರದು. ಹೆಣ್ಣು ಮಕ್ಕಳು ಕಣ್ಣೀರು ಹಾಕಬಾರದು. ಪೂಜೆಯನ್ನು ಮಾಡಿದ ಸ್ತ್ರೀಯರು ಮಂಚದ ಮೇಲೆ ಕುಳಿತುಕೊಳ್ಳಬಾರದು. ಈ ರೀತಿಯಾಗಿ ಈ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು. ಈ ಕುಂಕುಮ ಪೂಜೆಯನ್ನು ಮಾಡುವುದರಿಂದ ನಿಮಗೆ ಎಲ್ಲವೂ ಒಳಿತೇ ಆಗುತ್ತದೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.